ಡಾಕ್ಟರ್ ಇದಾದೆ ಸರ್ಟಿಫಿಕೇಟ್ ಬಂತಣ್ಣ ಇವತ್ತು ಸರ್ಟಿಫಿಕೇಟ್ ಬಂತ ನನಗೆ ಖುಷಿ ಆಯ್ತು. ಹಳ್ಳಿ ಒಳಗಡೆ ನಮ್ಮ ಅಪ್ಪ ತುಂಬಾ ಕಷ್ಟ ಬೀಳ್ತಾ ಇದ್ರು. ರಾಮೇಗೌಡರು ಗೊತ್ತಿರ್ಬೇಕಲ್ಲ ಇಲ್ಲಿ ಸ್ವಂತ ಊರು ಇದೆ ಒದ್ದೂರ್ ಕಡೆಯವರು. ನಾವು ಮನೆ ಇಲ್ಲೇ ಐತೆ, ಮನೆ ಇಲ್ಲೇ ಮಾಡಿದೀವಿ ಈಗ. ಫಸ್ಟ್ ಟೈಮ್ ಸರ್ಟಿಫಿಕೇಟ್ ಬಂತ ನನಗೆ ಖುಷಿ ಆಯ್ತು. ನನಗೆ ಕ್ವಾಲಿಫಿಕೇಶನ್ ನಂದು MBBS ಆಗಿದೆ, DA NAD ಎಲ್ಲ ಮಾಡಿದೀನಿ. ಖುಷಿ ಆಯ್ತು. ಹಳ್ಳಿ ಒಳಗಡೆ ನನಗೇನಂದ್ರೆ ನಮ್ಮ ಅಪ್ಪ ಮೊದ್ಲಿಂದನೂ ಅದೇ ಕಷ್ಟಪಟ್ಟು ಓದಿಸಿದ್ದಾರೆ, ತೋಟದಲ್ಲಿ ಕೆಲಸ ಮಾಡಿ ಅಲ್ವಾ. ಚೆನ್ನಾಗಿ ಫ್ರೀ ಟ್ರೀಟ್ಮೆಂಟ್ ಕೊಡ್ಬೇಕು ಒಟ್ಟು ಎಲ್ರಿಗೂ. ₹1 ಯಾರು ಇದ್ ಮಾಡಕ್ ಹೋಗ್ಬಾರ್ದು. ಕರೆಕ್ಟ್ ಅಲ್ವಾ? ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದು ಅದೇ ನನಗೆ. ಕರೆಕ್ಟ್ ಅಲ್ವಣ? ಎಲ್ರಿಗೂ ಆರೋಗ್ಯ ಚೆಕ್ ಮಾಡ್ತೀನಿ, ಒಟ್ಟು ಎಲ್ರು ಚೆನ್ನಾಗಿರ್ಬೇಕು ಅಷ್ಟೇ. ಫಸ್ಟ್ ನೀವೇ ಬೋಣಿ ನನಗೆ ಸ್ವಲ್ಪ ಉಸಿರಾಡಿ ಕೈ ಕೊಡಿ. ಮಾತ್ರೆನ ತಗೋತಾ ಇದ್ದೀರಾ ಈಗ ಸದ್ಯಕ್ಕೆ? ಯಾವ ಮಾತ್ರನೂ ಇಲ್ಲ, ಕರೆಕ್ಟ್ ಅಲ್ಲ? ಯಾವ್ದು ಇಲ್ಲ, ಹಂಗೆ ಇರ್ಬೇಕು ನೋಡಿ. ಗೊತ್ತಾಗ್ತೈತೆ, ಇಲ್ಲೇ ಗೊತ್ತಾಗ್ತೈತೆ. 78 ಚೆನ್ನಾಯ್ತು ಏನಿಲ್ಲ. ನಾಲ್ಗೆ ತೆಗೀರಿ ಆಚೆ. ಒಂದ್ ಟೀ ಕುಡಿತೀರಿ? ಬೀಡಿ ಅಷ್ಟೇ? ಬೀಡಿನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಈಗ. ಒಂದೇ ಇದ್ ಮಾಡ್ಕೊಳ್ಳಿ. ಚೆನ್ನಾಗಿದೆ, ನಿಜವಾಗ್ಲೂ ಖುಷಿ ಆಯ್ತು ನನಗೆ. ನಾ ಇಲ್ಲಿ ಕ್ಲಿನಿಕ್ ಓಪನ್ ಮಾಡ್ತೀನಿ ಇಷ್ಟರೊಳಗೆ. ಕಟ್ಸಕ್ ಶುರು ಮಾಡೋರೀಗ ಮಾಡ್ತೀನಿ. ದಯವಿಟ್ಟು ಬರ್ಬೇಕು ತಾವು, ಎಲ್ರು ಬರ್ಬೇಕು. ಮಂಚಿನ ಬೆಲೆ ಅವ್ರಾ? ನಾವು ಮಂಚಿನ ಬೆಲೆ ಅವ್ರೆ. ಈ ಮಂಚಿನ ಬೆಲೆ ಹತ್ರ ನಾನು ಮಂಚ ಕ್ಲಿನಿಕ್ ಅಂತ ಇಟ್ಟಿದ್ದೀನಿ. ಮಂಚ ಕ್ಲಿನಿಕ್ ಹೆಸರೇ ಮಂಚ ಕ್ಲಿನಿಕ್. ಮಂಚಿನ ಬೆಲೆ ಅಲ್ವಾ? ಮಂಚ ಕ್ಲಿನಿಕ್. ಉಸಿರಾಡೋಣ, ಉಸಿರಾಡು. ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಮಾತ್ರೆನ ತಗೋತಾ ಇದೀರಿ? ಯಾವ್ದು ಇಲ್ಲ ಈಗ. ಶುಗರ್ BP ಯಾವ್ದೂ ಇಲ್ಲ. ಚೆನ್ನಾಯ್ತು, ಆರೋಗ್ಯ ಹಿಂಗೆ ಇರ್ಬೇಕು. ಚೆನ್ನಾಗಿದೆ. ಎಲ್ಲಿಗೆ ಹೊರಗ್ತೀರಿ? ಓಕೆ. ನಿಜವಲ್ಲೂ ದಯವಿಟ್ಟು ತಮ್ಮವ್ರು ಯಾರೇ ಆಗಿರ್ಲಿ. ಎಷ್ಟು ವಯಸ್ಸು ನಿಮ್ಗೆ? ಎಷ್ಟು ವಯಸ್ಸು? 65. ನಿಮ್ಗೆ ಎಷ್ಟಂದ್ರಿ? 70, 78. ಏನಿದ್ರು ಮಂಚ ಕ್ಲಿನಿಕ್ ಅಂತ ಐತೆ, ದಯವಿಟ್ಟು ಬನ್ನಿ. ಓಕೆನಾ? ಚಿಕ್ಕನಹಳ್ಳಿ ಈಗ ರೆಡಿ ಆಗ್ತಾ ಐತಿ. ಇನ್ನೊಂದು ವಾರದಲ್ಲಿ ರೆಡಿ ಮಾಡ್ತೀನಿ ನಾನು, ಆಯ್ತಾ? ಅಣ್ಣ ಅಲ್ಲ, ಒಂದು ಬೋಣಿ ಒಂದು ₹100 ಕೊಟ್ಬಿಡಿ. ಬೋಣಿ ಫಸ್ಟ್ ಬೋಣಿ ನನಗೆ, ಅದಕ್ಕೋಸ್ಕರ. ಅಣ್ಣ ಫುಲ್ ಫ್ರೀ ಕ್ಲಿನಿಕ್ ಆದ್ಮೇಲೆ ಈಗ ಕಟ್ಸಾಕಾದ್ರೂ ಸಿಮೆಂಟಿಗೆ ದುಡ್ಡು ಬೇಡವಾ? ಇರ್ಬೇಕಲ್ಲ, ಈಗ ನಾವ್ ಎಲ್ಲಿಂದಲ್ಲ ಬಂದ ಇರ್ಬೇಕಲ್ಲ. ಅಲ್ಲ ಹೇಳ್ಬೇಕು ತಾನೆ ಮೊದ್ಲೇ ನೀವು ನನಗೆ. ನೀವು ಫ್ರೀ ನೋಡ್ತೀವಿ, ಅದ್ರಲ್ಲ ಯಾರು ಗೊತ್ತು? ಅಲ್ಲ ಅಣ್ಣ, ನಾನು ಹೇಳ್ತಾ ಇಲ್ವಾ ಕ್ಲಿನಿಕ್ ಕಟ್ಟಿಸ್ತಾ ಇದೀವಿ, ಮಂಚ ಕ್ಲಿನಿಕ್ ಅಂತ ಮಾಡ್ತಾ ಇದೀನಿ. ಫಸ್ಟ್ ಬೋಣಿ ನಿಮ್ದೆ ಅಂತ ಅವ್ರಿಗೆ ಹೇಳದ್ನೋ ಇಲ್ಲ ಅಣ್ಣ? ನೀವು ಬಿಡಿ, ಕೊಡಿ ಒಂದು ₹100 ಕೊಡಿ. ಅಲ್ಲಣ್ಣ ಫ್ರೀ. ಈಗ ನಾನ್ ನೋಡ್ಲಿಲ್ವಾ ನಿನ್ಗೆ? ನಮ್ಮ ಅಪ್ಪ ಕಷ್ಟಪಟ್ಬಿಟ್ಟು ಓದಿಸಿ ಇಲ್ಲಿ ಕರ್ಸ್ಬಿಟ್ಟು. ಅಲ್ಲ ರೀ, ನಾವ್ ಎಲ್ಲಿಂದಲ್ಲ ಬಂದಿದ್ದು, ಬಸ್ ಕಾಯ್ ಕೊಡ್ ಕೂತಿದೀವಿ. ಅಲ್ಲಣ್ಣ ನೀವು ಬಿಡಿ. ಅಲ್ಲ ಇವ್ರು ನಾನು ಹೇಳ್ದಲ್ಲ, ಮುಂಚೆನೆ ಹೇಳ್ದಲ್ಲ ನಾನು. ನಿನ್ಗೆ ಹೇಳಿಲ್ವಾ ನಾನು ₹100 ಅಂದ್ಬಿಟ್ಟು? ಮಂಚ ಒಂದು ಕ್ಲಿನಿಕ್ ರೆಡಿ ಮಾಡ್ತಾ ಇದೀನಿ. ಸಿಮೆಂಟ್ ನೀನ್ ಏನಣ್ಣ ನೀನು? ಮತ್ತೆ ಏನಕ್ಕೆ ಬೋಣಿ ಮುಡ್ಸ್ಕೊಂಡೆ ಫಸ್ಟ್ ಟೈಮ್? ಸರ್ ಸರ್ಟಿಫಿಕೇಟ್ ಇವತ್ತೇ ಬಂದಿದೆ. ಇನ್ನು ಫಸ್ಟ್ ಬೋಣಿ ಮಾಡ್ಬೇಕಂತ ಹೇಳ್ಬಿಟ್ಟೆ ಮಾಡಿದೀನಿ ಸರ್. ಇವಾಗ ಬೆಳಿಗ್ಗೆ ಆಗಿದ್ದು. ಇವತ್ತು ಬೆಳಿಗ್ಗೆ 9:00ವರೆಗೆ ಸರ್ಟಿಫಿಕೇಟ್ ಬಂತು. 10 ಗಂಟೆಯಿಂದ ಕೆಲಸ ಶುರು ಮಾಡಿದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದೆ, ಎಲ್ಲ ಆಯ್ತು. ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿದೀನಿ. ನೋಡಿ ಸ್ಟೆಥೋಸ್ಕೋಪ್ಗೆ. ಅಣ್ಣ ಕೊಡೋಣ, ಒಂದು ₹10 ಕಡಿಮೆ ಕೊಡೋಣ. ನಮ್ಮೂರವ್ರು ಈಗ ನಾನು ಬೋಣಿ ಆಗಿಲ್ಲ, ₹1 ಇಲ್ಲ ನನಗೆ. ವಾಚ್ ಬಿಚ್ಕೊಟ್ರೆ ನೆನ್ಪಿಗಾದ್ರೂ ಇಟ್ಕೊಂಡಿರ್ತೀನಿ. ಫೋನ್ ಮಾಡ್ಲಾ? ಹೋಗ್ತೀಯ ಈಗ? ಏನಕ್ಕೆ? ಡಾಕ್ಟರ್ ನೆನ್ ಹಿಡ್ಕೊಂಡು ಹೋಯ್ತಾರೆ. ಅವ್ರು ಪೊಲೀಸು, ನಾನು ಡಾಕ್ಟರ್, ಇನ್ನೊಬ್ರು ಅಡ್ವೊಕೇಟು ಎಲ್ಲ. ನಾನು ಅಲ್ಲಿ ಕೂತ್ಕೊಂಡು ನೋಡ್ತಾನೆ ಇದೀನಿ. ನೀನೇ ಬಂದೆ ಚೆಕ್ ಮಾಡ್ದೆ. ಇವಾಗ ಕಾಸು ಕೇಳ್ತಿದ್ಯಾ? ಸರ್ ಫಸ್ಟ್ ಬೋಣಿ ಸರ್. ಯಾರು ಸರ್ಟಿಫಿಕೇಟ್ ಬೆಳಗ್ಗೆ 9:00ವರೆಗೆ ಬಂದೈತೆ. ಅವರೇ ಹೇಳಿದ್ರು. ಈಗ ಅವ್ರ ಹತ್ರ ಹೋದ್ರೆ ನನ್ಗೂ ಬಾ ಅಂತ ಚೆಕ್ ಮಾಡಂದಿದ್ದು. ತೋರಿಸ್ತೀನಿ ನಿನಗೀಗ. ಇಲ್ಲ ಪೊಲೀಸ್ ಫೋನ್ ಮಾಡ್ತೀನಿ. ನಾನೇ ಮಾಡ್ತೀನಿ. ಇದು ನಂಬರ್ ಇದೆ ನನ್ನ ಹತ್ರ, ಬಿಡಿ. ನೋಡಿ ನಾವು ಹುಡುಕೊಡ್ತೀನಿ. ನೀನೇನು ಹುಡುಕ್ಬೇಡ, ನಾನು ಮಾಡ್ಕೊಡ್ತೀನಿ. ಬರೀ ಸರ್ ಇಲ್ಲಿ ₹100 ಕೊಡ್ತೇ ಕೊಡಲ್ವಾ? ಎಲ್ಲ ನಿಮ್ಮ ಅಪ್ಪ ಡಿಪಾರ್ಟ್ಮೆಂಟ್ ಹೊಡೆಯಂಗಿಲ್ಲ. ನನ್ನ ಹೊಡೆದ್ರೆ ನನ್ನ ಯಾರು ಟ್ರೀಟ್ಮೆಂಟ್ ಮಾಡ್ತಾರೆ? ದಿಸ್ ಇಸ್ ನಾಟ್ ಸರ್. ಅಣ್ಣೇಗೌಡ DIG ಇದ್ರಲ್ಲ? ಹೌದೌದು, ಅಣ್ಣೇಗೌಡ್ರ ನಮ್ಮ ಮಾವನೇ ಸರ್. ಮಾವನೇ ಅವರು. ಹೋಟೆಲ್ ಮನೆ ಐತಲ್ಲ? ಹೌದೌದು. ಹೆಂಗಿದೆ ಗೊತ್ತಾ? ಗೊತ್ತವ್ರಿಗೆ. ಪಾಪ YB ಪಾಟೀಲ್ ರಾಯಚೂರು ಡಿಸ್ಟ್ರಿಕ್ಟ್. ಹೌದು. ನಮ್ ಕೆಲಸ ಫಸ್ಟ್ ದುಡ್ಡು ಕೊಟ್ಬಿಟ್ರಿ ನೀವು. ಯಾರು ಮಾತಾಡ್ತೇನೆ ನೋಡಿ ಸರ್, ದುಡ್ಡು ಕೊಡಿ ಅಂತಾನೆ. ನಾನು ಎದ್ದು ಕೈ 2 ಎತ್ಬಿಟ್ಟು ಓಡೋಗ್ಬಿಡ್ತೀನಿ. ನನಗೂ ಬರುತ್ತೆ ಓಡಾಗಕ್ಕೆ. ಅದ್ ಬಿಡೋಣ ಫಸ್ಟ್. ಅಲ್ಲೇನೋ ಮಾತಾಡ್ತಾರ ಅವ್ರು ಇಂಟರ್ವ್ಯೂ ಮಾಡಿದ್ದಾರೆ ನಿಮ್ನ. ನಂಗೆ DK ಶಿವಕುಮಾರ್ ಸಾಹೇಬ್ರು ಗೊತ್ತು, ಸಿದ್ದರಾಮಯ್ಯ ಸಾಹೇಬ್ರು ಗೊತ್ತು, ಯಡಿಯೂರಪ್ಪ ಗೊತ್ತು, ಎಲ್ಲ ಗೊತ್ತು. ಒಬ್ಬ ಡಾಕ್ಟರ್ನ ಲೂಜ್ ಅಂತೀಯ? ನಾನು ಲೂಜ್ ಹಾಸ್ಪಿಟಲ್ ಒಳಗಿದ್ದೀನ. ಸುಮ್ನೆ ಏನು? ನನ್ನ ಸರ್ಟಿಫಿಕೇಟ್ ಒಳಗಡೆ ನನ್ನ ಫೋಟೋ ಫಸ್ಟ್ ನಿನ್ ಫೋಟೋನೇ ಹಾಕ್ಸೋದು, ನಾನು ಹೊಡೆದವ್ರೆ ಅಂತ.
ಅಲ್ಲ ಇವ್ನ ಹಾಸ್ಪಿಟಲ್ ಓಪನ್ ಮಾಡಿ ನೀವ್ ಬನ್ನಿ ಮಾಡ್ಬೇಕಂತೆ ನೋಡ್ರಿ ಹೆಂಗೈತ್ ನೋಡಿ ಫಸ್ಟ್ ಬೋಣಿ ಸರ್ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ಸಿದೀನಿ ಸ್ಟೆಥೋಸ್ಕೋಪ್ಗೆ. ಕಿತ್ಕೊಂಡ್ ಕಳಿಸ್ತೀನಿ ನಿಜವಾಲು. ಕಿತ್ಕೊಂಡ್ ಕಳಿಸ್ತಾರೆ, ನಾನು ಕಿತ್ಕೊಂಡ್ ಕಳಿಸ್ತೀನಿ. ಕಿತ್ಕೊಂಡ್ ಕಳಿಸ್ತಾರೆ ಅಲ್ಲ, ನೀನ್ ಕಿತ್ಕೊಳಕ ನೀನ್ ಕಿತ್ಕೊಂಡ್ ಕಳಿಸ್ತಾರೆ. ಅವ್ರ ಕೈಲಾಗಲ್ಲ ಅನ್ಕೊಂಡಿದ್ಯಾ ನೀನು? ಕೊಡ್ತಾ ಕೊಡಲ್ವಾ? ಕಲೆಕ್ಟರ್ ಯಾಕೆ ಬರ್ಬೇಡ ನನಗೆ ನಾವ್ ಎಲ್ಲಿಂದ ಟೆನ್ಷನ್ ಅವ್ರು ಟೆನ್ಷನ್ ಮಾಡ್ಬಿಟ್ರು. ಟೆನ್ಷನ್ ಹೇಳಿ ಸರ್ ನೀವು. ಸರ್ ಹಿಂಗ್ ಮಾಡ್ತೀನಿ. ಗೊತ್ತಾಯ್ತು ನನಗೆ. ಇಲ್ಲ ವೈ ಬಿ ಪಾಟೀಲ್ ಹತ್ರ ನೀವು ಇದು ಮಾಡಿದ್ ಇಂಟರ್ ಫಸ್ಟ್. ವೈ ಬಿ ಪಾಟೀಲ್ ನಮ್ ಗೌಡ್ರ ಆಗಿತ್ತು ಅಂತ ಬೆಲೆ ಕೊಡಪ್ಪ, ಗೌರ್ಮೆಂಟ್ ಸಂಬಳ ಬರ್ತೈತಿ ಅವರೇ ದೊಡ್ಡವರಾಗಿ ತಪ್ಪಾಗ್ತಾರೆ. ಇವಾಗ ಪಾಪ ತೋಟ ಕೆಲಸ ಅದು ಇದು ಮಾಡ್ಕೊಂಡು ಅದ್ರ ದುಡ್ಡು ಕೊಡ್ಬೇಕಂತ ನೀನು ಅಂದ್ರೆ ನಿಮ್ಮ ಫ್ರೆಂಡ್ ಮಾಡ್ಕೊಳ್ಳೋದು ದುಡ್ಡು ಕೊಡ್ಬೇಕು ಅಂತ. ನಮಗೂ ಇವ್ರು ಇಂಟರ್ವ್ಯೂ ಮಾಡಿದ್ರು ಸರ್ ಸಿರಿಕನ್ನಡ ಚಾನಲ್ ಅಲ್ಲಿ ಕ್ಯಾಮ್ರಾ ನನಗೂ ಮಾಡಿದ್ರು. ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ ತಮಾಷೆಗಾಗಿ ನಿಮ್ಮ ನಕ್ಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ವೆಂಕಟೇಶ್ ಗೌಡ್ರೆ. ನಿಮ್ಮ ಹೆಸರು ವೆಂಕಟೇಶ್ ಗೌಡ್ರ? ಹೆಸರು ಪದ್ಮಾವತಿ, ರಿಯಲ್ ಹೆಸರು. ವಾ ಏನಣ್ಣ ದೇವ್ರ ಹೆಸರುಗಳು. ವೆಂಕಟೇಶ್ ಗೌಡನೇ ರಿಯಲ್, ನನ್ನ ಹೆಂಡತಿ ಹೆಸರು ಪದ್ಮಾವತಿನೇ ರಿಯಲ್. ನಾವೆಲ್ಲಿ ಒಂದು ಮನೆಗೆ ಪಾಯ ಹಾಕಕ್ ಹೋಗ್ಲಿ ಅಥವಾ ಒಂದು ದುರುಪಯೋಗ ಮಾಡಕ್ ಏನ್ ಕೇಳಕ್ ಹೋದ್ರೆ ಯಾವ ಪುರೋಹಿತರನ್ನ ಸರ್ ಏನ್ ಕೇಳಕ್ ಬಂದಿದ್ರ ಇಬ್ರು ನೀವೇ ಆಗಿದ್ರಲ್ಲ ವೆಂಕಟೇಶ್ವರ ಪದ್ಮಾವತಿ. ತಿರುಪತಿಗೆ ಹೋಗಂಗ್ ಬೇಡ, ಇಲ್ಲೇ ಮುಟ್ಕೊಬಿಡೋಣ ನಾವು ಮಾತಾಡಿ ತಮಾಷೆ. ವೆಲ್ಕಮ್ ಹೋಗಿ ಸರ್. ಒಳ್ಳೆ ಯಾವ್ದನ್ನ ಹಾಸ್ಪಿಟ್ಲುಗಳು ಏನಾರು ಅವ ಇಲ್ಲಿ ಹತ್ರದಲ್ಲಿ ಅವ? ದೂರ ಆಗತ್ತಾ ನಿಮ್ಗೆ? ಅಲ್ಲ 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 ನಿಮಗ್ ದೂರ ಆಗತ್ತಾ? ಹತ್ರದಲ್ಲವ? ದುಡ್ಡು ಕೊಡ್ತೀರಾ? ಕೊಡ್ಬೇಡಿ, ನಾನಿದ್ದೀನಿ ನಿನ್ ಮೇಲೆ. ಆಶೀರ್ವಾದ ಮಾಡಿ ನನ್ಗೆ. ಇವತ್ತು ಫಸ್ಟ್ ದಿನ ನಂದು. ಡಾಕ್ಟರ್ ಅದೇ ನಾನು. ಇಲ್ಲೇ ಮನೆ ಮಂಚಿನ ಬೆಲೆ ಡ್ಯಾಮು. ಆಶೀರ್ವಾದ ಮಾಡಿ. ನಮ್ಮಪ್ಪ ತುಂಬಾ ಕಷ್ಟಪಟ್ಟು ಓದ್ಸವ್ರೆ, ರೈತರ ಮಗ ನಾನು. ಆಟೋ ಓಡಿಸ್ತಾ ಇದ್ರು. ಎಲ್ಲಿ ಸಾಲ ಎಲ್ಲ ಮಾಡಿ ಸಾಲ ಯಾರು ತೀರಿಸ್ತಾರೆ? ಯಾರು ಮನ್ನಾ ಮಾಡೋರು ಅವ್ರು ಇಲ್ಲಿ ಅಲ್ವಾ? ಎಲ್ಲಾರ್ಗು ಅದಕ್ಕೆ ಈಗ ಕ್ಲಿನಿಕ್ ಮಾಡ್ತಾ ಇದ್ದೀನಿ ನಮ್ಮ ಅಪ್ಪನ ಹೆಸರಲ್ಲಿ, ಚನ್ನಬಸ ಕ್ಲಿನಿಕ್ ಅಂತ ನಮ್ಮ ಅಪ್ಪನ ಹೆಸರು ಇಟ್ಟಿದ್ದೀನಿ. ನಮ್ಮ ಅಪ್ಪ ಇಲ್ಲ ಇವಾಗ. ಫ್ರೀ ಅಂದ್ರೆ ಫ್ರೀ, ₹1 ತಗೋಬಾರ್ದು ಅಂತ ಈಗ ಮಾಡ್ತಾ ಇದೀನಿ, ಕಟ್ಟಿಸ್ತಾ ಇದೀನಿ ಈಗ. ಅದಕ್ಕೆ ₹1 ಜೋಡಿಸಿ ಇಲ್ಲಿ ಮಂಚನ್ ಬೆಲೆ ಡ್ಯಾಮ್ ಗೊತ್ತಾ? ಒಳಗಡೆ ಹೋಗ್ತಾ ಹಿಂಗೆ ಪೀಸ್ಗಳೆಲ್ಲ ಮಾರ್ತಾರೆ. ರೈಟ್ ಸೈಡ್ ಅಲ್ಲಿ ಬಲಗಡೆ ಸೈಡ್ ತಗೊಂಡಿದೀನಿ ಒಂದು ಸೈಟು 10x10, ಹಿಂಗತ್ತು ಹಿಂಗತ್ತು. ಸರಿ ಆಯ್ತು, ಬನ್ನಿ ಅಲ್ಲೆಲ್ಲ ಹೋಯ್ತೀನಿ. ಹಂಗಲ್ಲ, ಫ್ರೀ ಟ್ರೀಟ್ಮೆಂಟ್ ಎಲ್ಲಾರ್ಗು ಆರೋಗ್ಯ ಚೆಕ್ ಮಾಡ್ಬಿಟ್ಟು ಹೋಯ್ತೀನಿ. ಫಸ್ಟ್ ನಿಮ್ದೇ ಇವತ್ತು. ಬನ್ನಿ ನಿಂತ್ಕೊಳ್ಳಿ 1 ನಿಮಿಷ. ಫಸ್ಟ್ ನಿಮ್ದೇ. ಆಶೀರ್ವಾದ ಮಾಡಿ ನನಗೆ. ಸ್ವಲ್ಪ ಉಸಿರಾಡಿ. ಏನ್ ತೊಂದರೆ ಇಲ್ಲ, ಚೆನ್ನಾಗಿದ್ದಾರೆ ಆರೋಗ್ಯ. ಕೈ ತೋರಿಸಿ, ಕೈ ಕೊಡಿ. ಏನಂದ್ರೆ ಬಸವರಾಜನ ಮಗ ಇವತ್ತಿಂತ ಮನೆ ಹಾಸ್ಪಿಟ್ಲ್ ಮಾಡೋ ಜನಗಳ ಸೇವೆ ಮಾಡ್ತಾನ ಅನ್ನೋದು ಗೊತ್ತಾಗಬೇಕು. ₹1 ಇಸ್ಕೊಳ್ಳಲ್ಲ ನಿಮ್ಮ ಹತ್ರ. ಏನ್ ಹೇಳಿದೀನಿ? ಉಸಿರಾಡಿ, ಎಲ್ಗೆ ತೆಗೀರಿ. ಎಣ್ಣೆ ಸ್ವಲ್ಪ ಜಾಸ್ತಿ ಅನ್ಸತ್ತೆ, ಓಕೆನಾ? ಬಟ್ ಏನ್ ನೋಡಿ, ಮಂಚಲ್ ಬೆನೆ ಡ್ಯಾಮ್ ಹತ್ರ ಬಂದ್ಬಿಟ್ಟು ಬಸವರಾಜನ ಮಗನ ಕ್ಲಿನಿಕ್ ಎಲ್ಲ ಐತಂತ ಕೇಳಿದ್ರೆ ಹಾಸ್ಪಿಟ್ಲು ಯಾರ್ ಬೇಕಾದ್ರು ಹೇಳ್ತಾರೆ. ಫಸ್ಟ್ ನಿಮ್ದೇ ಇವತ್ತು ಬೋಣಿ ನನಗೆ. ಚಂದಾಗಿರೋ ಯಾರ್ ಗೊತ್ತು, ಯಾರ ಹತ್ರ ₹1 ನಾನು ತಗೊಳ್ಳೋದಿಲ್ಲ. ಈಗ ಹಾಸ್ಪಿಟ್ಲ್ ಕಳಿಸ್ತಾ ಇದೀನಿ, ಚಿಕ್ಕ ಕ್ಲಿನಿಕ್. ಅದಕ್ಕೊಂದು ₹100 ಕೊಡ್ತೀರಾ? ಇಲ್ಲ, ಪೇಮೆಂಟ್ ಆಗಿಲ್ಲ. ಅಲ್ಲ ಫಸ್ಟ್ ಬೋಣಿ ನಿಮ್ದು. ನಾವು ನೋಡ್ ನೀನು ಫಸ್ಟ್ ಹೇಳಿಲ್ಲ ಫಸ್ಟ್ ಬೋಣಿ ನಿಂದು ಅಂತ. ಥೂ ಅಣ್ಣ, ಹಿಂಗ್ ಮಾಡ್ಬೇಡ ನೀನು. ಏನ್ ಮಾಡ್ದೆ ನಾನು? ಅಲ್ಲ ಕ್ಲಿನಿಕ್ ಕಟ್ತಾ ಇದೀನಿ. ಇದೇ ನೋಡು ನ್ಯಾಯನ ಇದು? ₹100 ಬೈ ನಿಂಗ್ ಚೆಕ್ ಮಾಡ್ತೀನಿ. ಬೈಲಿ ಜಾಸ್ತಿ ಇವನ್ನೆಲ್ಲ ಲೂಸ್ಕೊಂಡ್ರಿ ಇವನು. ಯಾಕೆ? ನಾನೇನ್ ಮಾಡ್ದೆ? ಆರೋಗ್ಯ ಚೆಕ್ ಮಾಡ್ತಾ ಇರ್ತಾರೆ. MBBS ಅಂದ್ರೆ ಮುಂಚೆನೆ ಕಾಸಿಸ್ಕೊಳ್ಳಿ ಅಂತ. MBBS ಅಂದ್ರೆ ಮೀನಿಂಗ್ ಏನು? ಇವಾಗ ನಮ್ ತಾಯಣೆ ಹೊಡಿತೀನಿ. ಏನ್ ಕೊಡ್ತೀನಿ? ಸ್ಟೆಥೋಸ್ಕೋಪ್ ಸುಮ್ನೆ ಕೊಡ್ತಾರಾ? ಅರಷ್ಟ ಕುಂಕುಮ ಹಚ್ಚಿ ಪೂಜೆ ಮಾಡಿ ₹100 ಕೊಡು. ನಾನು ಔಷಧಿ ಹರ್ಚ್ಬಿಡ್ತೀನಿ. ಆಮೇಲೆ ಅಲ್ಲಣ್ಣ, ಹಿಂಗಂದ್ರೆ ಡಾಕ್ಟರ್ ತಪ್ಪು. ಓದ್ದವ್ರು ಮಾಡ್ಬಾರ್ದು. MBBS ಅಂದ್ರೆ ಮುಂಚೆನೆ ಕಾಸಿಸ್ಕೊಳ್ಳಿ ಅಂತ. ಹೋಗಪ್ಪ, ಟೈಮ್ ಆಯ್ತಾ? ಹೇಳು. ಅಲ್ಲಿ ಕೂತವ್ರು ನೋಡಲ್ಲಿ ಕಾಮಿಡಿ ಪ್ರೋಗ್ರಾಮ್ ಮಾಡೋ ಕುರಿಗಳು ಸ್ವಾಮಿ ಕುರಿಗಳು ಅಂತ. ನಮ್ಮನ್ನೇ ಕುರಿ ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿ ಕಾಣಿಕೆ ಸ್ವೀಕರಿಸಬೇಕು. ಆಗಿದೆ ನನಗೆ.
ನನಗೆ ತಾಳಿ ಕಾಲುಂಗ್ರ ಎಲ್ಲ ಹಾಕಕ್ ಇಷ್ಟ ಇಲ್ಲ. ಇವತ್ತು ಹುಡುಗನ ಮನೆ ನಮ್ಮ ಅತ್ತೆ ನಮ್ಮ ಮಾವ ಬರ್ತಾವ್ರೆ, ಇಲ್ಲಿ ಬಸ್ ಸ್ಟಾಪಿಗೆ ಬರ್ತೀನಿ ಅದಕ್ಕೆ ಬಾ ಅಂತ ಅಂದ್ರು. ನಾನಿರೋದು ಬೆಂಗಳೂರಲ್ಲಿ, ಬಿಟ್ಟು ಬಂದ್ಬಿಟ್ಟಿದೀನಿ. ಇನ್ ತಾಳಿ ಕಾಲುಂಗ್ರ ಎಲ್ಲ ಹಾಕಿಲ್ಲ ಅಂದ್ರೆ ಬೈದ್ ಬಿಡ್ತಾರೆ. ಅದ್ ಬೇರೆ ಪ್ಯಾಂಟ್ ಶರ್ಟ್ ಬೇರೆ ಹಾಕ್ಬಿಟ್ಟಿದೀನಲ್ಲ, ಅದಕ್ಕೆ ನಿಮ್ದು ಹಾಕಿದಿರಲ್ಲ, ಒಂದ್ ಸ್ವಲ್ಪ ಹೊತ್ತು ಬಿಚ್ಕೊಟ್ರೆ ಹಾಕೊಂಡು ನಮ್ಮ ಅತ್ತೆ ನಮ್ಮ ಮಾವ ಬರೋವರ್ಗು ಒಂಚೂರು ಬರಲ್ಲ ಅವು ನೋಡಿ ಬಿಚ್ಚಿ ಬರುತ್ತೆ. ಬರಲ್ಲ ಚಚ್ಚಿಬಿಟ್ಟವ್ರು ನೋಡು. ಎಲ್ಲ ಕುತ್ಕೊಳ್ಳಿ, ಒಂಚೂರು ಬರೋವರ್ಗು ಇರಿ, ಒಂಚೂರು ತಾಳಿ ಕಾಲುಂಗ್ರನ್ ಕೊಟ್ರೆ. ಅಲ್ಲ ಕೊಡ್ತೀರಾ? ಇದು ಒಂದ್ 10 ನಿಮಿಷ ಕೊಟ್ಟಿರಿ, ಅವ್ರು ಬಂದೋಗೋವರ್ಗು ಒಂದ್ ಸ್ವಲ್ಪ ಹೊತ್ತು ಕೊಟ್ಟಿರಿ. ಅಲ್ಲ ಟೈಮ್ ಏನಿಲ್ಲ, 5 ನಿಮಿಷ ಅಷ್ಟೇ. ಅವ್ರು ಬಂದೋಗೋವರ್ಗು ಕೊಡಿ, ಆಮೇಲೆ ನಾನು ಬಿಚ್ಕೊಡ್ತೀನಿ ನಿಮಗೆ. ಚೈನಿ ಒಂದ್ ಸ್ವಲ್ಪ ಹೊತ್ತು ತಾಳಿ, ಒಂದ್ ಸ್ವಲ್ಪ ಹೊತ್ತು ಕಾಲುಂಗ್ರ ಕೊಡಿ ಅಷ್ಟೇ. ಇಲ್ಲಾಂದ್ರೆ ಏನ್ ಗೊತ್ತಾ, ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಜಗಳ ಆಡ್ತಾನೆ. ರಾತ್ರಿ ಬಂದು ನನ್ ಗಂಡ ಕುಡ್ಕೊಂಬಂದ್ ಜಗಳ ಆಡ್ತಾನೆ. ನಾನು ತಾಲಿ ಹಾಕಿಲ್ಲ ಕಣ. ಅಲ್ಲ ಇಲ್ಲಿ ಹಾಕಿದ್ರಲ್ಲ ಅದನ್ನೇ ಕೊಟ್ಟಿರಿ ಒಂದ್ ಸ್ವಲ್ಪ ಹೊತ್ತು. ಅವ್ರು ಬಂದೋಗೋರ್ಗು ಅಷ್ಟೇ, ಒಂದ್ 1/4 ಗಂಟೆ ಇಲ್ಲಿ ಬಂದು ಕಾರ್ ಇಳಿತಾರೆ, ಮಾತಾಡಿಸ್ತಾರೆ, ಹೋಗ್ತಾರೆ. ಅಲ್ಲಿವರೆಗೂ ಅಷ್ಟೇನೆ. ಇಲ್ಲಾಂದ್ರೆ ನಮ್ಮ ಮನೇನು ಫೋನ್ ಮಾಡ್ಬಿಟ್ಟು ನಿನ್ನ ಹೆಂಡತಿಗೆ ಪ್ಯಾಂಟ್ ಶರ್ಟ್ ಹಾಕೊಂಬಂದಿದ್ಲು, ಚೈನು ಬಿಚ್ಚಿಟ್ಟವಳೆ, ಕಾಲುಂಗ್ರನು ಬಿಚ್ಚಿಟ್ಟವಳೆ ಅಂತ ಮನೆಗೆ ಬಂದು ಗಲಾಟೆ ಮಾಡ್ತಾನೆ ರಾತ್ರಿ ಬಂದು ನನ್ನ ಗಂಡ. ನಾನು ಅದನ್ನ ಬೆಂಗಳೂರಲ್ಲೇ ಇಟ್ಟು ಬಂದ್ಬಿಟ್ಟಿದ್ದೀನಿ. ನಾನು ಹಾಕಲ್ಲ, ಬೆಂಗಳೂರಲ್ಲಿರೋಳು, ತಾಳಿ ಹಾಕಲ್ಲ, ಕಾಲುಂಗ್ರ ಹಾಕಲ್ಲ, ಹಿಂಗೆ ಇರ್ತೀನಿ. ಇವಾಗ ಸಡನ್ ಆಗಿ ಫೋನ್ ಮಾಡಿ ಏನಂತವ್ರೆ, ಬರ್ತೀನಿ ಅಂತ ಹೇಳ್ತಾವ್ರೆ. ಇವಾಗ ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಬಂದ್ರೆ ಏನು ಮಾಡೋದು, ಎಲ್ಲ ಹೋಗಿದ್ದೆ ನಾನು. ಅಲ್ಲ ತಾಳಿ ಕಾಲುಂಗ್ರ ನೋಡ್ತಾರಲ್ಲ, ತಾಳಿ ಕಾಲುಂಗ್ರನೇ ಹಾಕಿಲ್ಲಲ್ಲ ನಾನು ಅಂತ. ಒಂದ್ 10 ನಿಮಿಷ ಅವ್ರು ಬಂದು ಇಳಿತಾರೆ, ಅವ್ರು ನೋಡ್ತಾರೆ, ಒಂದ್ 5 ನಿಮಿಷ ಮಾತಾಡ್ಬಿಟ್ಟು ಹೋಗ್ತಾರ ಅಷ್ಟೇ. 5 ನಿಮಿಷ ತೆಗಿಯಕ್ಕಾಗಲ್ಲ ಕಣಿ ಮಗ. ಅಲ್ಲ ನಾನು ನಿಮ್ ಮಗಳು ಅನ್ಕೊಳ್ಳಿ, ನಿಮ್ ಮಗಳು ಹಂಗೆ ಇಲ್ವಾ? ನಾನು ಒಂದ್ 5 ನಿಮಿಷ ಕೊಡಿ ನನಗೆ, ಆಮೇಲೆ ಹಾಕ್ಬಿಟ್ಟು ಮತ್ತೆ ಬಿಚ್ಕೊಡ್ತೀನಿ. ಬರಲ್ವಲ್ಲ ಇಲ್ಲಿ. ಏನ್ ಬರಲ್ಲ? ಕಾಲುಂಗ್ರ ಬೇಕಾದ್ರೆ ನಾನು ಬಿಚ್ಕೊತೀನಿ. ನೀನ್ ಬಿಚ್ಕೊಂಡ್ಬಿಡು, ಆಮೇಲೆ ಪುರಿ ಕತ್ತೀನಿ ಎಲ್ಲ ಕಳ್ಕೊಂಡು ಹೋಗ್ತೀನಿ. ಇಲ್ಲ ನಾನು ಹಾಕೊಡ್ತೀನಿ, ಬಿಚ್ಕೊಡಿ. ಒಂದ್ 5 ನಿಮಿಷ ಕೊಡಿ. ಇಲ್ಲ ಅಂದ್ರೆ ಸಂಜೆ ಮನೆಗ್ ಬಂದ್ ಜಗಳ ಆಡ್ತಾರೆ ಅವ್ರು. ಏನ್ ಮಾಡ್ಲಿ ನಾನು? ನಾನೇನ್ ಮಾಡಿಲ್ಲ. ನನ್ ನಿನ್ ಮಗಳ ತರ ಇಲ್ವಾ? ನಿನ್ ಮಗಳ ತರ ಇಲ್ವಾ ನಾನು? 5 ನಿಮಿಷ ಕೊಟ್ಟಿರಿ ಅಷ್ಟೇ ಅಲ್ವಾ? ನನಗೆ ಅಂತ ಕೇಳ್ತಾ ಇಲ್ಲಲ್ಲ, ಒಂದ್ 10 ನಿಮಿಷ ಕೊಟ್ಟಿರಿ ಅಂತ ಅಷ್ಟೇ. ನೀವಾರು ಕೊಡಿಯಮ್ಮ. ಇಲ್ಲೇನ್ ಬರ್ತಾರ? ಅವಾಗ ನಿಮ್ಮ ಹತ್ರ ಇಸ್ಕೊಳಕ್ ಆಯ್ತಿತ್ತ ನಾನು? ಅವ್ರು ಇಳ್ದಾಗ ಇಸ್ಕೊಳಕ್ ಆಯ್ತಿತ್ತ? ಅಲ್ಲ ಬಿಚ್ಕೊಳ್ಳಬೇಕಂದ್ರೆ ಕಾಲ್ ಮುಟ್ಬೇಡ, ಎಲ್ಲ ಬಿಚ್ಕೊತೀನಿ. ತಾಳಿ ಕೊಡ್ತೀರಾ? ತಾಲಿ ಎಲ್ಲಿ ಕೊಡ್ಲಿ? ಅಲ್ಲ ಹಿಂಗ ಹಾಕೊಂಡಿರ್ತೀನಿ ಅಷ್ಟೇ, ಅವ್ರಿಗೆ ಕಾಣಸಾರ. ಅಲ್ಲ ಇಲ್ಲಿ ಎಲ್ಲೂ ತಾಳಿ ಕಾಲುಂಗ್ರ ಎಲ್ಲಿ ಸಿಗಲ್ಲ. ತಾಳಿ ಕಾಲುಂಗ್ರ ಎಲ್ಲಿ ಸಿಗುತ್ತೆ ಇಲ್ಲಿ? ನಾನು ಅರ್ಜೆಂಟಿಗೆ ದುಡ್ಡು ತಂದಿಲ್ಲ, ಏನು ತಂದಿಲ್ಲ, ಹಂಗೆ ಬಂದೆ ನಾನು. ಕರ್ಕೊಂಬಂದವ್ರಲ್ಲ ಕೊಡ್ತಾರೋಗು. ಯಾರು? ಮದ್ವೆ ಇರ್ತವ್ರಂತಲ್ಲ. ಮದ್ವೆ? ಯಾರ್ ಮದ್ವೆ? ಯಾರ್ದೋ ಕಾರ್ ಮದ್ವೆ ಅಂತ. ಅವ್ರಿಗೂ ನನ್ಗೂ ಸಂಬಂಧನೇ ಇಲ್ಲ, ಯಾರ್ ಕಾರೋ ಗೊತ್ತಿಲ್ಲ ಅದು. ನಾನ್ ಬೆಂಗಳೂರಲ್ಲಿ ಇವತ್ತು ಬಂದಿದ್ದೀನಿ ಇಲ್ಲಿಗೆ. ಏನಿಲ್ಲ ಸರ್, ನಾವೇನೋ ಮಾತಾಡ್ತಾ ಇದೀವಿ ಸುಮ್ಮನೆ. ನಿನಗೆ ಏನಪ್ಪ, ನೀನ್ ಕುತ್ಕೋ ಸುಮ್ನೆ, ನಾನು ಮಾತಾಡ್ತಾ ಇದ್ದಾನೆ. ನಿನಗೇನ್ ಕಷ್ಟ? ನಿನಗೇನ್ ಕಷ್ಟ? ನಿನಗೇನ್ ಕಷ್ಟ? ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ, ನಿನ್ಗೇನು? ನೀನ್ ಕೂತಿದ್ದೆ ತಾನೆ, ಕುತ್ಕೋ ಅಲ್ಲಿ. ನಿನಗೆ ನೀನ್ ಯಾರೋ ಕೇಳಕ್ಕೆ? ನಾನು ಅಮ್ಮನ ಹತ್ರ ಏನೋ ಮಾತಾಡ್ಕೋತೆ, ನೀನ್ ಯಾರೋ? ಅವ್ರು ಕೊಡಕ್ ಒಪ್ಕೊಂಡು ಇರ್ತಾನೆ, ನೀನ್ ಮಧ್ಯೆ ಮಾತಾಡ್ತಾ ಇದೀಯಾ? ನೀನ್ ಯಾರು? ಅಲ್ಲಮ್ಮ 5 ನಿಮಿಷ ಕೊಟ್ಟಿರಿ ನನಗೆ. ಅಲ್ಲ 5 ನಿಮಿಷ ಅಷ್ಟೇ, ಅವ್ರು ಬಂದು ಇಲ್ಲಿ ಇಳಿತಾರೆ. ನಾನು 5 ನಿಮಿಷ ಹೆಲಿಕಾಪ್ಟರ್ ಬರ್ಲಿ, ಹೋಗಿ ನಮ್ಮ ಮನೆಯವ್ರಿಗೆ ನಾವ್ ಹೇಳ್ದ ಆಚೆ ಬಿಟ್ಬಿಟ್ರೆ ಹೋಗ್ಬೇಕಾಯ್ತ ಮನೆಗ. ಅಲ್ಲ 10 ನಿಮಿಷ ಅಷ್ಟೇ, ಅವ್ರು ಬಂದೋಗೋರ್ಗು ಇಲ್ಲೇ ಕೂತಿರ್ಬೇಕಾರೆ ಇಲ್ಲೇ ಇರ್ತೀನಿ ನಾನು, ಎಲ್ಲೂ ಹೋಗಲ್ಲ. 1 ಲಕ್ಷ ರೂಪಾಯಿ ಒಡವೆ ನಿನ್ ತಗೋ, ತಾಲಿ ತಗೋ ಹಾಕ್ಬಿಟ್ರ ಅಷ್ಟೇ ಕತ್ಕೊ ಹೊಂಟೋಗ್ಬಿಡು. ಮತ್ ನನ್ ಮನೆಗೆ ಹೋದ್ರೆ ಜಗಳಾಡ್ತಾರೆ. ನಾವೇನ್ ಮಾಡಿವಿ ನಮ್ಮ? ಅಲ್ಲ ಇಲ್ಲೇ ಕುತ್ಕೊಳ್ಳಿ, ನಾನೇ ಹೊತ್ಕೊಂಡು ಓಡಾಗಲ್ಲ. ಇಲ್ಲ 5 ನಿಮಿಷ ಫೋನ್ ಮಾಡ್ಲಾ? ಅಲ್ಲ ಬೇಕಾದ್ರೆ ಬಿಚ್ಕೊತೀನಿ ನಾನೇ, ನಿಮ್ಗೆ ಆಗಿಲ್ಲ ಇನ್ನೊಂದ್ ಬಿಡು ಅವಳ್ಗ. ಆಗರ್ ಸರ್ ಐತೆ ಅವಳ್ಗ. ಏನ್ ಕುತ್ಕೋ. 5 ನಿಮಿಷ ಅಷ್ಟೇ ಅಮ್ಮ, 5 ನಿಮಿಷ ಅಷ್ಟೇ ಕೊಡಿ. ನಾನು ಮದ್ವೆ ಆಗಿದ್ದೀನಿ, ತಾಳಿ ಕಾಲುಂಗ್ರ 5 ನಿಮಿಷ ಅಷ್ಟೇ. ಅಲ್ಲ ಗೊತ್ತಾಯ್ತು ನನಗೆ, ಒಂದ್ 5 ನಿಮಿಷ ಕೊಡಿ. ಅಲ್ಲಿ ಯಾರು ನನಗೆ ಯಾರು ಕೊಡಲಿಲ್ಲ ಅಮ್ಮ. ನಿಮ್ ನೋಡು, ನೀವು ಒಳ್ಳೆ ತರ ಕಾಣಿಸ್ತಾ ಇದೀರಲ್ಲ, ಹಂಗಾಗಿ ಒಳ್ಳೆ ತರ ಕಾಣಿಸ್ತಾ. 5 ನಿಮಿಷ ಬಿಚ್ಕೊಂಡಿರ್ತೀನಿ ಬೇಕಂದ್ರೆ. ಅಲ್ಲ 5 ನಿಮಿಷ ಬಿಚ್ಕೊಂತೀನಿ.
ಏನು ಬಿಚ್ಕೊಳ್ಳಲ್ಲ. ಅಲ್ಲ 5 ನಿಮಿಷ ಅಷ್ಟೇ. ಈಗ ಹಾಕೊಂಡು ನಿಂತಿರ್ತೀನಿ ಇಲ್ಲಿ. ನಾನ್ ನೋಡಿದ್ದೀನಿ ಇಲ್ಲ 5 ನಿಮಿಷ ಹಾಕೊಂಡು ನಿಂತ್ಕೊಂಡಿರ್ತೀನಿ ಅಷ್ಟೇ. ಫೋನ್ ಮಾಡ್ತಿದ್ದ ಮನೆಯವ್ರ್ಗ. ಬಿಚ್ಕೊಂಡಿರ್ತೀನಿ. ಏನ್ ಅಷ್ಟೇ ಏನ್ ಅಲ್ಲ ಅಲ್ಲ ಒಂದ್ 5 ನಿಮಿಷ ಕೊಟ್ಟಿರಿ ಇಲ್ಲಿ. ಟೋಟಲ್ ಕೊಡ್ರಿ ಇವಾಗ. ಅಮ್ಮ 5 ನಿಮಿಷ ಅಷ್ಟೇ. 5 ನಿಮಿಷ ಅಷ್ಟೇ ಕೊಟ್ಟಿರಿ. ನಾನು ಇಲ್ಲಿ ನಿಂತಿರ್ತೀನಿ. ಯಾಕೆ ಅಲ್ಲ ಸರ್ 5 ನಿಮಿಷ ಅಷ್ಟೇ. ಸುಮ್ನೆ ಮನೆಗೆ ಹೋಗಿ ನಾವು ಜಗಳ ಆಡ್ಬೇಕಾಗುತ್ತೆ ಅಷ್ಟೇ. ಜಗಳ ಆಡಕ್ ಹೋಗಿ ಅಮ್ಮ ಇಲ್ಲಿ ಬನ್ನಿ ಇಲ್ಲಿ ಒಂದ್ 5 ನಿಮಿಷ ಅಷ್ಟೇ. ಒಂದ್ 5 ನಿಮಿಷ ಇಲ್ಲ ಕಾಲು ನಾನು ಯಾವಳೆ ನೀನು ಕಬ್ಬಲ್ ಕೊಡ್ತಾ ಹೆಂಗ್ ಗೊತ್ತಾ? ಒಂದ್ 5 ನಿಮಿಷ ಕೊಟ್ಟಿ. ಒಂದ್ 5 ನಿಮಿಷ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ತಾನೇ. ನನ್ನ ಹತ್ರ ಏನೋ ಮಾತಾಡೋದು? ಅಲ್ಲ 5 ನಿಮಿಷ ಕೊಟ್ಟಿರಿ. ಕಾಲು ಉಂಗ್ರ ಕೊಡಿ, ಕಾಲಿ ಸರ ಕೊಡಿ ಅಂತ ಮಾತಾಡ. ಅಣ್ಣ ಅಷ್ಟೇ. ಕೊಡಲ್ಲ, 1 ನಿಮಿಷನೂ ಕೊಡಲ್ಲ. ಅವ್ರ ಕಾಲು ಉಂಗ್ರ ಯಾಕೆ ಕೊಡ್ತಾರೆ? ಅಲ್ಲ ನನಗೆ ಅಲ್ಲೋಡಕ್ ಆ ಕಡೆ ಸುದೀಕರಣ ಕ್ಯಾಮ್ರಾ ಐತೆ. ಅಲ್ಲಿ ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಗೆ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಇದೇ ಬರ ನಿಮ್ದು ಯಾವ ಊರು? ನಂದು ಇಲ್ಲೇ ಪಕ್ಕದ ರೋಡಲ್ಲಿ ಬಾಡಿಗೆ ಇದೀವಿ ನಾವು. ಇಲ್ಲೇ ಪಕ್ಕದ ರೋಡ್ ಈ ಕಡೆ. ಬಾಡಿಗೆ ಇದೀನಿ ನಾನು. ನಮ್ಮ ಅತ್ತೆ ನಮ್ಮ ಮಾವ ಬರ್ತೀನಿ ಅಂತ ಫೋನ್ ಮಾಡ್ಬಿಟ್ಟವ್ರು. ಈಗ ನಾನು ತಾಳಿ ಕಾಲುಂಗ್ರ ಎಲ್ಲ ಊರಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅವರು ಈಗ ಬರ್ತೀನಿ ಅಂತ ಹೇಳ್ತವ್ರೆ. ತಾಳಿನೂ ಇಲ್ಲ ಕಾಲುಂಗ್ರನೂ ಇಲ್ಲ. ತಾಳಿ ಕಾಲುಂಗ್ರ ಹಾಕಿಲ್ಲ ಅಂದರೆ ಬೈತಾರೆ. ಮದುವೆ ಆಗಿದೆಯಾ, ತಾಳಿ ಕಾಲುಂಗ್ರ ಏನೋ ಹಾಕಿಲ್ಲ, ನೀನು ಪ್ಯಾಂಟ್ ಶರ್ಟ್ ಹಾಕೊಂಡು ಓಡಾಡ್ತಾ ಇದೆಯಾ, ಫ್ಯಾಷನ್ ಮಾಡ್ತಾ ಇದೆಯಾ ಅಂತ. ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ಮ ಕಾಲುಂಗ್ರ ತಾಳಿ ಒಂದು ಸ್ವಲ್ಪ ಹೊತ್ತು ಕೊಟ್ಟಿರ್ತೀರಾ ಅಂತ. ನಾನೇ ಬಿಚ್ಕೋತೀನಿ ಬೇಕಂದ್ರೆ. ಅಲ್ಲ ಒಂದು ಸ್ವಲ್ಪ ಹೊತ್ತು ಕೊಟ್ಟಿರಿ. ನಮ್ಮ ಅತ್ತೆನೇ ಮಾವ ಬಂದು ಹೋಗೋವರೆಗೂ ಅಷ್ಟೇ. ಈಗ 5 ನಿಮಿಷ ಅಷ್ಟೇ. ಹಿಂಗೆ ಹಾಕೊಂಡ್ತೀನಿ, ಬಂದು ಇಲ್ಲಿ ಮಾತಾಡಿಸ್ತಾರೆ, ಹೋಗ್ತಾರಷ್ಟೇ. ಕೊಡ್ತೀನಿ. ಒಂದು ಅರ್ಧ ಗಂಟೆ ಹಾಕೊಂಡು ಕೊಟ್ಟು ಹೋಗು. ಕಾಲುಂಗ್ರ ಅದೇ ಕಾಲುಂಗ್ರ ಕೊಡ್ತೀನಿ. ತಾಳಿ ಅಲ್ಲ 5 ನಿಮಿಷ ಕೊಡಿ ಅಷ್ಟೇ. ಏನಾಗಲ್ಲ 5 ನಿಮಿಷ ಹಿಂಗ್ ಕೊಡ್ತೀನಿ. ಕೊಡಲ್ಲ ಬಿಚ್ಚಲ್ಲ. ಇವತ್ತು ಶುಕ್ರವಾರ ಬಿಚ್ಚಲ್ಲ. ಅಲ್ಲ 5 ನಿಮಿಷ ಕೊಟ್ಟಿರಿ. ಅವ್ರು ಬಂದೋಗೋರ್ಗು ಅಷ್ಟೇ. ಅವ್ರು ಬಂದು ಮಾತಾಡಿಸ್ತಾರೆ. 5 ನಿಮಿಷ ನಿಂತ್ಕೊಂತಾರೆ, ಮಾತಾಡ್ತಾರೆ. ಮಾತಾಡ್ತಿದ್ದಂಗೆ ಅವ್ರು ಹೋಗ್ತಿದ್ದಂಗೆ ನಾನು ಕೊಡ್ತೀನಿ. ಇಲ್ಲ ಇದು ಹಿಂಗ್ ಬಿಚ್ಚಿ ಕೊಡಲ್ಲ. ಇವತ್ತು ಶುಕ್ರವಾರ. ಯಾವಾರ ಆದ್ರೆ ನಿಮ್ ಮಗಳು ತರ ಇಲ್ವಾ ನಾನು? ಇಲ್ಲ, ನಮ್ ಮಗಳ ತರ ಇರು, ಬೇರೆ ತರ ಇರು. ಏನಾಗಲ್ಲ, ಸ್ವಂತ ಮಗಳ ಇರು. ಬಿಚ್ಚಲ್ಲ. ಇವತ್ ಶುಕ್ರವಾರ ನಮ್ ಯಜಮಾನ್ರ ವಾರ. ಇವತ್ ಬಿಚ್ಚಬಾರ್ದು. ಅಲ್ಲಿ ಮನೆಗೆ ಹೋಗಿ ಜಗಳ ಮಾಡ್ತಾರೆ. ಮತ್ತೆ ಇಲ್ಲ ಇರ್ತೀನಿ ಅಂದ್ರೆ ಇರು, 1 ಗಂಟೆ ಊಟ ಕೊಡ್ತೀನಿ. ಅಲ್ಲ ಊಟ ಬೇಡ ನನಗೆ. ಬೇಡ ಅಮ್ಮ, ನಾನು ಬಿಚ್ಚಿ ಕೊಡಲ್ಲ. ಊಟ ಬೇಡ ನನಗೆ. ಒಂದ್ 10 ನಿಮಿಷ ಕೊಟ್ಟಿರಿ ಅಮ್ಮ. ಒಂದ್ 1/4 ಗಂಟೆ ಅಷ್ಟೇ. ನಮ್ಮ ಅತ್ತೆ ಅಮ್ಮ ಬಂದು ಹೋಗ್ತಾರೆ ಈ ಕಡೆ. ಅಲ್ಲ 5 ನಿಮಿಷ ಹಿಂಗ್ ಕೊಟ್ರೆ ತಾಳಿ ಬಿಚ್ಚಿ ಕೊಡು. ಯಾರ ತಾಳಿ ಬಿಚ್ತಾರ? ಶುಕ್ರವಾರ ಬಿಚ್ತಾರ. 5 ನಿಮಿಷ ಸುಮ್ಮನೆ ವ್ಯಾಪಾರ ಮಾಡೋದಿಲ್ಲ. ಏನಿಂದು ಅಲ್ಲಿ ಜಗಳ ಆಡ್ತಾರೆ ಇಲ್ಲೆಲ್ಲ. ಮುಟ್ಬೇಡ ನನ್ಗೆ. 5 ನಿಮಿಷ ಕೊಟ್ಟಿರಿ. ಬಿಚ್ಚಲ್ಲ. ನಮ್ಮ ಅತ್ತೆ ಕೈ ಹಾಕ್ತಾರ ನೋಡಿ. ತಾಳಿ ಕೈ ಹಾಕ್ತಾರ ನೋಡಿ. ಅವರು ಪರಕೆ ಅದ್ಬೇಡ, ಪರಕೆ ತಗೊಳ್ಳಿ ಸಾಕು. ಅಲ್ಲ 5 ಬೇಡ, ಅದನ್ನ ಆರ್ಡರ್ ಕಷ್ಟ. ಪರಕೆ ತಗೊಳ್ಳಿ. 5 ನಿಮಿಷ ಕೊಟ್ಟಿರಿ ಎತ್ಕೊ ಪರಕೆ ಅಲ್ಲೇ. ಅಮ್ಮ 5 ನಿಮಿಷ. 5 ನಿಮಿಷ ಬಂದು ಹೋಗ್ತಾರೆ ಅಷ್ಟೇ. 5 ನಿಮಿಷ. ಮಗಳ ಹತ್ರ ಇದಾಳ ಅಂತ ಕೂತ್ಕೊಂಡ್ರೆ ಆತರ ಮಾಡ್ತೀಯ ನಾಟಕ. ನಿಮ್ ಮಗಳ ಅಲ್ಲ ಅಲ್ವಾ? ಮಗಳ ಹತ್ರ ಮಗಳ ತರ ಆಗ್ತೀನಮ್ಮ ಅಂತಂದ್ರು. ಅದ್ಕೆ ಕೂತ್ಕೋ ಅಮ್ಮ ಅಂತ ಹೇಳಿದೀನಿ. ಇವಾಗ ತಾಳಿ ಬಿಚ್ಚಿ ಕೊಡು ಅಂತ ಬಿಚ್ಚಲ್ಲ ಅಂದ್ರೆ ಅವ್ರಿಗೆ ಈ ಹತ್ರ ಬಂದ್ರೇನ ನೋಡು ನಿನ್ಗೆ. ಈ ಗೆರೆದ ಟೀನು ಹೋಗ್ಬಾರ್ದು, ಅವ್ರು ಬರಲ್ಲ. ಅಣ್ಣ ನೀನ್ ಸುಮ್ನೆ ಇರೋಣ. ಅವ್ರು ಒಪ್ಕೊಂಡ್ರೆ ನೀನೇನು ಕಣ? ಒಪ್ಕೊಂಡವ್ರ? ಅವ್ರು ಒಪ್ಕೊಂಡಿದ್ರೆ ನೀನೇನು ಕಣ ಬರ್ತೀಯ ಮಧ್ಯ? ತಾಳಿ ಒಪ್ಕೊಂಡಿಲ್ಲ. ಕಾಲು ಇದ್ರೆ ಬೇರೆ ಐತೆ ಹೊಸದು ಕೊಡ್ತೀನಿ ಅಂತ ಹೇಳಿದೀನಿ. ತಾಳಿ ಅದನ್ನೇ ಕೊಟ್ಟಿರಕ ಒಂದ್ 5 ನಿಮಿಷ. ಹೋಗ. ತಾಳಿ 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 ಯಾರ ಕೊಡ್ತಾರ? ಮುಟ್ಟಿದ್ರೆ ನೋಡ್ ನಿನ್ಗೆ. ಇದನ್ನ ದಾಟ್ ಬಾ, ಮುಂದಕ್ಕೆ ಹೋಗೋಣ. ನೀನು ಮುಂದೆ ಬಾ. ನೀನು ಅದನ್ನ ದಾಟ್ಬೋ. ಯಾಕೆ? ಹೋಗ ಓಡ್ಸಕ. ಹೋಗು ಆಚೆ. ಹೋಗ ಕಡೆಗೆ. ಹೋಗು ಆಚೆ. ಹೋಗು ಆಚೆ. 5 ನಿಮಿಷ. ಹೋಗು ಆಚೆ. ಹೋಗು ಆಚೆ. ಅಲ್ಲಿ ಸಿರಿಕರದ ಕ್ಯಾಮ್ರಾ ಐತೆ. ಇದು ಕುರುಗಳ ಸ್ವಾಮಿ ಕುರುಗಳ ಕಾಮಿಡಿ ಪ್ರೋಗ್ರಾಮ್ ಇದು. ಅಲ್ಲಿ ಕ್ಯಾಮ್ರಾ ಐತಕ್ಕ. ಕಾಮಿಡಿ ಶೋ ಇದು. ಸೂಪರ್ ಅಕ್ಕ ನೀನು. 1 2 3 4
ದಯವಿಟ್ಟು ಕ್ಷಮಿಸಿ ನಾವು ಮಾಡಿ ತಮಾಷೆಗೆ ನಿಮ್ಮ ನಗ್ಸೋ ಉದ್ದೇಶಕ್ಕೆ ಶ್ರೀ ವೆಂಕಟೇಶ್ವರ